ಅಲ್ಲ, ನಾನು ದುಡಿದ ನನ್ನ ಪಗಾರದಲ್ಲಿ ನನ್ನ ತಂದೆಗೆ ನಾನು ತಿಂಗಳಿಗೆ 500 ರೂಪಾಯಿ ಕಳಿಸಿದ್ದೆ. ಆದರೆ ಅದರ ಉತ್ತರ ಬರಲಿಲ್ಲ. ಈಗ ನಾನು ನನ್ನ ತಂಗಿಗೆ ನನ್ನ ಅಮ್ಮನಿಗೆ 1,000 ರೂಪಾಯಿ ಕಳಿಸಿದ್ದೇನೆ. ಅದರದ್ದು ಏನು ಉತ್ತರ ಬರ್ತದೆ ನೋಡಬೇಕು. ಆಯ್ತಾ? ಏನ್ ಕೆಲಸ ಮಾಡೋ ನೆವ ಮಾಡ್ಕೊಂಡು ಹೀಗೆ ಹೇಳ್ಕೊಡ್ತೀನಿ ಎಲ್ಲರೂ. ಕೆಲಸ ಮಾಡೋ ನೆವ ಮಾಡಿ ಅಳ್ತಾರೆ ನಿಂತ್ಕೊಂಡ್ರೆ ನೀರಿಗೆ ಯಾರು ನಿಮ್ಮಪ್ಪ ಹೋಗ್ತಾನ? ನನಗೇನ್ ಬೇಕಾದ್ರು ಅನ್ನಮ್ಮ. ನಿನ್ ಗಂಡ ಮುದುವ ನನಗೇನ್ ಬೇಕಾದ್ರು ಅನ್ನು. ದಯವಿಟ್ಟು ದೇವ್ರಂತ ನನ್ನ ಗಂಡನಿಗೆ ಮಾತ್ರ ಏನು ಹೇಳ್ಬೇಡ ಅಂತ. ದುಡಿಯದೆ ಊಟ ಸಿಗೋದಕ್ಕೆ ಇದೇನು ಅನ್ನ ಛತ್ರನೂ ಅಲ್ಲ, ಧರ್ಮಶಾಲೆನೂ ಅಲ್ಲ. ದುಡಿಯೋರಿಗೆ ಮಾತ್ರ ಈ ಮನೇಲಿ ಊಟ. ನೀವು ಬೇಕಾದ್ರೆ ಇರ್ಬಹುದು, ಇಲ್ಲ ಅಂದ್ರೆ ಇವತ್ತು ಈ ಮನೆ ಬಿಟ್ಟು ಹೊರಟು ಹೋಗ್ಬೋದು. ಮನೆ ಬಿಟ್ಟು ಹೊರಟು ಹೋಗು ಅಂತ ಹೇಳಿದ್ರೆ ಎಲ್ಲಿಗಮ್ಮ ಹೊರಟು ಹೋಗೋದು? ಎಲ್ಲಿಗಾದ್ರೂ ಹಾಳು. ಏನೋ ಮುದುಕ, ಪೇಟೆಗೆ ಹೋಗಿ ಕಾಯಿಪಲ್ಲೆ ತಗೊಂಡ್ಬಾ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ದೆ ಇಷ್ಟೊತ್ತು? ಹೊರಡು. ಅಳಬೇಡ ರೇಣುಕ, ಅಳಬೇಡ. ನಾವು ವಿಧಿಯ ದೌಡೆಯಲ್ಲಿ ಸಿಕ್ಕವರು ಅಂದ ಮೇಲೆ ಅತ್ತರೇನು ಸತ್ತರೇನು. ಬಂದು ತುತ್ತನ್ನು ಫಲಿಸಬೇಕಲ್ಲ ರೇಣುಕ, ಫಲಿಸಬೇಕಲ್ಲ. ಇನ್ನು ಎಷ್ಟು ದಿನ ಅಂತ ಈ ನರಕವಾಸದಲ್ಲಿ ಒದ್ದಾಡೋದು ಸ್ವಾಮಿ? ಎಲ್ಲ ಈ ಕಲಿ ಮಹಿಮೆ ಕಣೆ. ಈ ಹಿರಿಯ ಮಗ ಹೆಂಡತಿ ಗುಲಾಮನಾಗಿ ನಮ್ಮನ್ನು ಭಿಕಾರಿಗಳಂತೆ ಕಾಣುತ್ತಿದ್ದ. ಇನ್ನು ಆ ಕಿರಿಯ ಮಗ ದುರುಪವಾದ ಹೊತ್ತು ಮನೆಯಿಂದ ದೂರಾಗಿ ಎಲ್ಲೋ ಹೋದೋ ಸತ್ತು ಹೋದ. ಸ್ವಾಮಿ, ಹೆತ್ತ ಮಗನೇ ನಮ್ಮನ್ನು ಆಳಿಗಿಂತ ಕೀಳಾಗಿ ಕಾಣ್ತಾ ಇರ್ಬೇಕಾದ್ರೆ ಯಾವಾಗ ಸ್ವಾಮಿ, ಯಾವಾಗ? ರೇಣುಕ, ಎಲ್ಲ ನಿನ್ನ ಭ್ರಮೆ ರೇಣುಕ. ನಿನ್ನು ರಘುವೀರ ಇಲ್ಲಿಯವರೆಗೆ ಜೀವಂತ ಇದ್ದರು. ಒಂದು ಪತ್ರ ಕೂಡ ನನಗಾಗಿ ಬರೆದಿರಲಿಲ್ಲವೇ? ಮನೆ ಬಿಟ್ಟು ಹೋಗಿ 3 ವರ್ಷ ಕಳೆದರೂ ಆತನ ಸುದ್ದಿನೇ ಇಲ್ಲ. ಅಂದ ಮೇಲೆ ಆತ ಸತ್ತಿದೆ ನಿಜ ರೇಣುಕ. ಎಲ್ಲ ದೇವರ ಲೀಲೆ ರೇಣುಕ, ದೇವರ ಲೀಲೆ. ನನ್ನ ಮಗ ಬದುಕಿದಾನೆ ಅಂತ ನನ್ನ ಅಂತರಾತ್ಮ ಕೂಗಿ ಕೂಗಿ ಹೇಳ್ತಾ ಇದ್ದೀರಿ. ನನ್ನ ಕಂದ ಎಲ್ಲಿಯಾದ್ರೂ ಬದುಕಿರ್ಲೇಬೇಕು. ಬದುಕಿರ್ತಾನೆ. ಬನ್ನಿ, ನೀವು ತರಕಾರಿ ತಗೊಳ್ಳಿ, ನಾನು ಮನೆಗೆ ನೀರು ತಗೊಂಡು ಬರ್ತೀನಿ.
ಪೋಸ್ಟ್ಮನ್ ಯಾರಿದ್ರಿ ಮನೆಯಲ್ಲಿ? ಯಾರು ಪೋಸ್ಟ್ಮನ್? ಹಾ, ಮನೆ ಆರ್ಡರ್ ಬಂದಿದೆ, ಅದಕ್ಕಾಗಿ ಬಂದಿದೆ. ರೇಣುಕಮ್ಮನವ್ರು ಇಲ್ಲಿ? ರೇಣುಕಮ್ಮರು ಅದಾರ. ನೀವೇ ರೇಣುಕಮ್ಮ ಅವರು ನಿಜವಾಗಿ? ಇಲ್ಲಿ ಸಹಿ ಮಾಡ್ರಿ. ತಮ್ಮ ಹೆಸರು? ದಿಲೀಪ್ ಅಂತ. ಹಾ, ನೀವು ಕೂಡ ಸಹಿ ಮಾಡ್ರಿ. ಪೋಸ್ಟ್ ಸಾಕ್ಷಿ ಸಹಿ ಆಗಬೇಕು. ಸಾಕ್ಷಿ ಬೇಕು. ಹಾಗಾದ್ರೆ ಹಣ ಎಷ್ಟು ಕಳಿಸಿದ್ದಾನೆ? 1,000 ರೂಪಾಯಿ ಕಳಿಸಿದ್ದಾನೆ. ಯಾರ್ದು ಅದ್ರ ಮೇಲೆ ಇದ್ದಿರ್ಬೇಕಲ್ಲ? ಅದೇ ರೇಣುಕಮ್ಮನವರಿಗೆ ಕಳಿಸಿದ್ದಾನೆ, ಅದು ನೀವು ಕಳಿಸಿದವ್ರು ಹೇಳಿದ್ರಿ. ಯಾರು? ರಘುವೀರ. ರೀ, ಈ ದುಡ್ಡಲ್ಲಿ ನಾನು ರೇಷ್ಮೆ ಸೀರೆ ತಗೋಬೇಕಂತ ಮಾಡಿದ್ದೀನಿ. ನಿಮಗೇನಾದ್ರು ಬೇಕಾ? ರೇಷ್ಮೆ ಸೀರೆ ಬೇಕಾ? ಹೌದು. ಮುಂದೇನಿಲ್ಲ, ರೇಷ್ಮೆ ಸೀರೆ ತರೋದು, ಮುಂದೆ ಉಟ್ಕೊಳ್ಳೋದು. ನಿಮಗೇನಾದ್ರು ಬೇಕಾ ಹೇಳ್ರಿ. ಆಗಲಿ, ಬನೇನಿಲ್ಲ ಅಂತ ಹೇಳಕತ್ತಿದ್ರಿ. ಆಗಲಿ. ಇದ್ರ ಮುಂದೆ ನೀನ್ ಚಿತ್ತವಾಗಿರು. ನಾನ್ ಸುಖವಾಗಿರ್ಬೇಕು, ನಾನ್ ಸಂತೋಷವಾಗಿರ್ಬೇಕು. ಗಂಡ ಅಂದ್ರೆ ಹಿಂಗಿರ್ಬೇಕು. ಅಯ್ಯೋ, ನನ್ನ ಬಾಳಿಗೆ ಸಂತೋಷ ನೀ ತಂದೆ, ನನ್ನ ಹಾಡಿಗೆ ಸಂಗತಿ ನಿನದೆ. ನನ್ನ ಬಾಳಿಗೆ ಸಂತೋಷ ನೀ ತಂದೆ, ನನ್ನ ಹಾಡಿಗೆ ನೀಲಾಮರಿ ನೀಲಾಮಿ ನೀಲಾಮರಿ ನೀಲಾಮರಿ ನೀಲಾಮರಿ. ನಗುನಲಿವಾಗ ಮನ ಖುಷಿವದು ಚಂದ್ರನ ಖಾಗ ಬೆಳದಿಂಗಳು ನೀನ ನಗುನಲಿವಾಗ ಮನ ಖುಷಿವದು ಸಂಪಿಗೆ ನೀನಂಬಿಗೆ ಸಂಪಿಗೆ ನೀನಂಬಿಗೆ ಹಾಡುಗೆ ನಿನಗಾಗಿ ನಿನಗಾಗಿ ನಿನಗಾಗಿ
ನಿನಗಾಗಿ ನಿನಗಾಗಿ ಈಗ ರಘುವೀರ ದುಡ್ಡು ಕಳಿಸಿದ ವಿಚಾರನ ನಿಮ್ ತಂದೆ ತಾಯಿ ಎದುರು ಹೇಳ್ಬೇಡಿ. ಅಷ್ಟೇ ಯಾಕೆ ಸಂಕೋಚ ಪಡ್ತೀನಿ ನೀನು? ಇದು ವಿಷಯ ಗೊತ್ತಾಗಿ ಇರ್ಬೇಕು. ಹಾ, ನಿಮಗ್ ಮೊದ್ಲು ಗೊತ್ತಿರ್ಬೇಕಂತ ಹೇಳಿದ್ದು. ಹಾಗೆ ಆಗ್ಲಿ. ನಡಿ ಆಯ್ತಾ?